ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಕಫ್ ಕುಠಾರ್ ರಸ್ ಬಗ್ಗೆ. ಕಫ್ ಕುಠಾರ್ ರಸ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಘಟಕ ದ್ರವ್ಯ ಏನು, ಇದ್ರ ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತರ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೊ ನೋಡ್ರಿ, ಕಫ್ ಕುಠಾರ್ ರಸ್ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಯಾವುದೇ ರೀತಿಯಾದ ಕೆಮ್ಮು ಇರಲಿ, ಅದು ಒಣ ಕೆಮ್ಮು ಇರ್ಬೋದು, ಇಲ್ಲ ನಿಮ್ಗೆ ಕಫದ ಜೊತೆಗೆ ಆಲ್ರೆಡಿ ಕೂಡ ಬರೋದಂದ್ರೆ ಆ ಕೆಮ್ಮು ಇರ್ಬೋದು, ಇಲ್ಲ ನಿಮ್ಮ ಮೂಗು ಏನಾರ ಬಂದಾಗುತ್ತಂದ್ರ, ಉಸಿರಾಡಕ್ಕೆ ಕಷ್ಟ ಆಗುತ್ತಂದ್ರ, ಇಲ್ಲ ನಿಮ್ಮ ಶ್ವಾಸಕೋಶ ಒಳಗೆ ನಳಿ ಇರ್ತಾವ್ರಿ, ನಳಾಗಿ ಏನಾರ ಬಾವು ಬಂದು ನಿಮ್ಗೆ ಉಸಿರಾಡಕ್ಕೆ ಕಷ್ಟ ಆಗಾಕುಂತೈತೆ, ಬ್ರಾಂಕೈಟಿಸ್ ಅಂತ ಕರಿತೀವಿ, ಇಲ್ಲ ಜ್ವರದ ಸಂಬಂಧ ನಿಮ್ಗೆ ಏನಾರ ಕೆಮ್ಮು ಬಂದೈತಂದ್ರ, ಇಲ್ಲ ನಿಮ್ಗೆ ಇದು ರೋಗ ಪ್ರತಿರೋಧಕ ಕ್ಷಮತೆ ಏನಿರ್ತೈತೆ ಅದನ್ನ ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ, ಇಲ್ಲ ನಿಮ್ಮ ಶ್ವಾಸಕೋಶದಾಗ ಯಾವುದೇ ರೀತಿ ಇನ್ಫೆಕ್ಷನ್ ಆಗೈತೆ ಅಂದ್ರೆ ಅದು ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು, ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು, ಆಸ್ತಮಾ ಆಗಿರ್ಬೋದು, ಇಲ್ಲ ಭಾಳ ಜಾಸ್ತಿ ಬೀಡಿ ಸಿಗರೇಟ್ ಸೇದರ್ಗೆ ಕ್ರಾನಿಕ್ ಆಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸಾರ್ಡರ್ COPD ಅಂತ ಸಮಸ್ಯೆ ಆಗ್ತೈತಿ, ಅಲ್ಲಿ ಕೂಡ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ನೆಗಡಿ ಆಗೈತೆ ಅಂದ್ರೆ ಕೂಡ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಇವೆಲ್ಲ ಕಂಡೀಷನ್ ಹೊರತುಪಡಿಸಿ ಕೂಡ ಬಹಳಷ್ಟು ಕಂಡೀಷನ್ಸ್ ಅದಾವ್ರಿ. ಎಲ್ಲಿ ತಮ್ಮ ಡಾಕ್ಟರ್ ಕ್ಲಿನಿಕಲ್ ನಾಲೆಜ್ ಪ್ರಕಾರ ನಿಮ್ಗೆ ಇದನ್ನ ತೊಗೊಳ್ಳಿಕ್ಕೆ ಸಜೆಸ್ಟ್ ಮಾಡ್ಬೋದು, ಅಲ್ಲಿ ಕೂಡ ನೀವು ಇದನ್ನ ಉಪಯೋಗ ಮಾಡಬಹುದ್ರಿ. ಈಗ ಇದ್ರ ಘಟಕ ದ್ರವ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದ್ರೊಳಗೆ ನೋಡ್ರಿ, ಶುದ್ಧ ಪಾರದ, ಶುದ್ಧ ಗಂಧಕ, ವ್ಯೂಷ, ತಾಮ್ರ ಭಸ್ಮ, ಆಯಾಸ ಭಸ್ಮ, ಪಿಪ್ಲಿ, ಮರೀಚ, ಶುಂಠಿ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಾವ್ರಿ. ಇವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಭಾವನಾ ಕೊಡ್ಲಾಗ್ತೈತಿ. ಕೇತ್ಲಿಕೆ ಫೂಲು, ಧತೂರೆಗೆ ಪತ್ತೆ, ಕಂಠಕಾರಿ ರಸ, ಧತೂರ ರಸ, ಕಟುಕಿ ರಸ ಇಲ್ಲಿ ಭಾವನಾ ಕೊಡ್ಲಾಗ್ತೈತ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕೆ ಯಾರು ದೊಡ್ಡವರು ಅದಾರ, ಅವ್ರ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ನೋಡ್ರಿ ಕೆಲವೊಂದಿಷ್ಟು ಕಂಡೀಷನ್ ಡಾಕ್ಟರ್ ನಿಮ್ಗೆ ಇದನ್ನ 2 ಟ್ಯಾಬ್ಲೆಟ್ ಬೆಳಿಗ್ಗೆ, 2 ಟ್ಯಾಬ್ಲೆಟ್ ರಾತ್ರಿ. ಈ ಟ್ಯಾಬ್ಲೆಟ್ ನೋಡ್ರಿ ನೀವು ಹಾಳು ಹೊಟ್ಟಿಲಿನ ತಗೋಬಹುದು, ಅಂದ್ರೆ ಊಟ ಮಾಡೋದಕ್ಕಿಂತ ಮುಂಚೆನೂ ತಗೋಬಹುದು, ಊಟ ಆದ ನಂತರ ಕೂಡ ತಗೋಬಹುದು. ಇದನ್ನ ನೀವು ಉಗುರು ಬೆಚ್ಚ ನೀರ್ ಜೊತೆಗೆ ಬಾಯಿ ಮೂಲಕ ತಗೋಬಹುದು, ಇಲ್ಲ ಈ ಟ್ಯಾಬ್ಲೆಟ್ ಏನಿದೆ ನೀವು ಜೇನುತುಪ್ಪದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಡೈರೆಕ್ಟ್ ಬಾಯಿಗೆ ಇಟ್ಕೊಂಡು ನುಂಗ್ ಕೂಡ ಬಹುದ್ರಿ. ಈ ರೀತಿ ಕೂಡ ಇದ್ರ ಉಪಯೋಗ ಮಾಡಬಹುದು. ಕೆಲವೊಂದು ಸೀರಿಯಸ್ ಕೇಸಸ್ನಾಗ ಡಾಕ್ಟರ್ ಇದನ್ನ ನಿಮ್ಗೆ 2 ಟ್ಯಾಬ್ಲೆಟ್ ಬೆಳಿಗ್ಗೆ, 2 ಟ್ಯಾಬ್ಲೆಟ್ ಮಧ್ಯಾಹ್ನ, 2 ಟ್ಯಾಬ್ಲೆಟ್ ರಾತ್ರಿ ತಗೊಳಕ್ ಹೇಳಿರ್ತಾರ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನ ಇದನ್ನ ಉಪಯೋಗ ಮಾಡಬೇಕು? ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ ಅಂತಾರೆ. ಯಾಕಂದ್ರೆ ಡಾಕ್ಟರ್ ನಿಮ್ಗೆ ಮೊದಲು ಕ್ಲಿನಿಕಲ್ ಎಕ್ಸಾಮಿನ್ ಮಾಡ್ತಾರ, ನಿಮ್ಮೆಲ್ಲ ರಿಪೋರ್ಟ್ಸ್ ನೋಡ್ತಾರ, ಏನು ಸಮಸ್ಯೆ ಇದೆ, ಎಷ್ಟು ಹಳೆ ಸಮಸ್ಯೆ, ಮತ್ತೆ ಈ ಮೆಡಿಸಿನ್ ಜೊತೆಗೆ ಸಪೋರ್ಟಿವ್ ಮೆಡಿಕೇಶನ್ ಏನು ಕೊಡೋ ಅಂತಾರೆ, ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ ಅಂತಾರೆ, ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡ್ಬೇಕಾಗ್ತೈತ್ರಿ. ಸೈಡ್ ಎಫೆಕ್ಟ್ಸ್ ಏನು? ಸೊ ನೋಡ್ರಿ, ಓವರ್ ಡೋಸೇಜ್ ಇದನ್ನ ಏನ್ರ ನೀವು ಜಾಸ್ತಿ ಪ್ರಮಾಣದಾಗ ತಗೊಳ್ರಿ ಅಂದ್ರೆ ನಿಮ್ಗೆ ಎದೆ ಉರಿ ಸಮಸ್ಯೆ ಆಗ್ಬೋದು, ಹೊಟ್ಟೆ ಉರಿ ಸಮಸ್ಯೆ ಆಗ್ಬೋದ್ರಿ. ಯಾರು ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದು. ಇದ್ರೊಳಗೆ ಘಟಕ ದ್ರವ್ಯ ನಾನು ನಿಮ್ಗೆ ಏನೇನು ತಿಳಿಸ್ಕೊಟ್ಟಿನಿ, ಯಾವುದೇ ಘಟಕ ದ್ರವ್ಯ ಇಲ್ಲ, ಮೊದ್ಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರೆ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಮತ್ತು ಗರ್ಭವತಿ ಮಹಿಳೆಯವರು, ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾರ್ದ ಇದನ್ನ ಉಪಯೋಗ ಮಾಡಬೇಡ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡ್ರಿ, ನಿಮ್ಗೆ 65 ರೂಪಾಯಿದಾಗ 40 ಟ್ಯಾಬ್ಲೆಟ್ ಒಂದು ಬಾಕ್ಸ್ ಸಿಗ್ತೈತ್ರಿ. ಬೇಸಿಕ್ ಆಯುರ್ವೇದ ಕಂಪ್ನಿದು ಕಫ್ ಕುಠಾರ್ ರಸ್ ಟ್ಯಾಬ್ಲೆಟ್ ಅದ್ದು. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಈ ಟ್ಯಾಬ್ಲೆಟ್ ತಯಾರು ಮಾಡ್ತಾರೆ. ನೀವು ಯಾವ್ದಾರ ಬ್ರ್ಯಾಂಡಿನ ತೊಗೋಬೋದು, ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್ ಆ್ಯಕ್ಷನ್ ಇರ್ತೈತ್ರಿ. ಆದ್ರೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ವ್ಯತ್ಯಾಸ ಆದಮೇಲೆ ಇದ್ರ ರೇಟ್ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು ರೀ. ಅವೈಲಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆಗೆ ನೀವು ಇದನ್ನು ಶೇರ್ ಮಾಡ್ಬೋದು.
ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ ಡಾಕ್ಟರ್ ಸಲಹೆ ಎಲ್ಲಾರ್ದ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡ್ತಾ ಇದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.